ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ 365 ಬತ್ತಿಯ ದೀಪವನ್ನು ಮನೆಯಲ್ಲಿ ಹಚ್ಬೋದಾ ಹಚ್ಚಬಾರ್ದಾ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಈ ದೀಪವನ್ನು ಹಚ್ಬೋದು ಅಂತ ಹೇಳ್ತಾರೆ, ಇನ್ನು ಕೆಲವರು ಈ ದೀಪವನ್ನು ಹಚ್ಚಬಾರ್ದು ಅಂತಲೂ ಹೇಳ್ತಾರೆ. ಹಾಗಾದರೆ ಈ ದೀಪವನ್ನು ಅಂದರೆ 365 ಬತ್ತಿಯ ದೀಪವನ್ನು ನಾವು ಮನೆಯಲ್ಲಿ ಹಚ್ಬೋದಾ ಹಚ್ಚಬಾರ್ದಾ ಅಂತ ಒಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಒಂದು ದೀಪಾರಾಧನೆನ ಅಂದರೆ 365 ದೀಪವನ್ನು ಜಾಸ್ತಿ ಕಾರ್ತಿಕ ಮಾಸದಲ್ಲಿ ಹಚ್ತಾರೆ. ಕಾರ್ತಿಕ ಮಾಸದಲ್ಲಿ ಪ್ರತಿ ವಾರ ಅಂದರೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಸೋಮವಾರಗಳಂದು ನಾವು ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ಈ 365 ದೀಪವನ್ನು ಹಚ್ಚೋದಕ್ಕೆ ಪ್ರತಿ ವಾರನೂ ಆಗಿಲ್ಲ ಅಂದರೂ ಕೂಡ ಒಂದೇ ಒಂದು ದಿನ ಆದ್ರೂ ಕೂಡ ಈ 365 ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಯಾವ ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಇರುವಂಥ ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ನೀವು ದೀಪಾರಾಧನೆಯನ್ನು ಮಾಡ್ಕೋಬೋದು. ಅಂದರೆ ಆಂಜನೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಶಿವನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ, ಗುರುಗಳ ದೇವಸ್ಥಾನ ಅಥವಾ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನದಿ ತೀರದಲ್ಲೂ ಕೂಡ ಹಚ್ಕೋಬೋದು. ಮತ್ತು ಹರಳಿ ಮರದ ಹತ್ತಿರ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೋಬೋದು. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದು, ದೀಪಗಳನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು 365 ಬತ್ತಿಯ ದೀಪಾರಾಧನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಒಂದು ವರ್ಷದಲ್ಲಿ ನಾನಾ ಕಾರಣಗಳಿಂದ ನಾವು ಮನೆಯಲ್ಲಿ ದೀಪ ಹಚ್ಚೋದು ಸ್ಕಿಪ್ ಆಗಿರುತ್ತೆ. ನಾನಾ ಕಾರಣದಿಂದ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದರಿಂದ ಬರುವಂಥ ದೋಷಗಳು ನಿವಾರಣೆಗೋಸ್ಕರ ನಾವು ಈ ರೀತಿ ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ದಿನ ಆದರೂ ಕೂಡ 365 ಬತ್ತಿಯ ದೀಪಾರಾಧನೆ ಮಾಡಬೇಕು. ನಿಮ್ಮ ಮನೆ ಹತ್ತಿರದಲ್ಲಿ ನಿಮಗೆ ಅರಳಿ ಮರ ಇತ್ತು ಅಂದರೆ ಅಶ್ವತ್ಥ ಕಟ್ಟೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಕೋಬೋದು. ಅಥವಾ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ಆದರೆ ಆದಷ್ಟು ದೇವಸ್ಥಾನದಲ್ಲೇ ಈ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು. ಮನೆಯಲ್ಲಿ ಹಚ್ಚಬಾರ್ದು ಅಂತ ಏನೂ ಇಲ್ಲ, ಆದರೆ ಆದಷ್ಟು ದೇವಸ್ಥಾನದಲ್ಲೇ ಹಚ್ಚಿ. ನಾವು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ನಾವು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗಿರಲಿ ಅಂತ ದೀಪಾರಾಧನೆ ಮಾಡೋ ಅಂಥದ್ದನ್ನ ಮನೆಯಲ್ಲಿ ಮಾಡ್ಬೋದು. ಅಂದರೆ ತಂಬಿಟ್ಟಿನ ಆರತಿ, ಬೆಲ್ಲದ ದೀಪ, ನೆಲ್ಲಿಕಾಯಿ ದೀಪ, ಈ ರೀತಿ ನಾವು ಮನೆಯಲ್ಲಿ ಹಚ್ಬೋದಾದಂಥ ದೀಪಗಳನ್ನು ನಾವು ಮನೆಯಲ್ಲಿ ಮಾಡ್ಕೋಬೋದು. ಆದರೆ ದೋಷದ ನಿವಾರಣೆಗೆ ಹಚ್ಚುವಂಥ ದೀಪಗಳನ್ನು ಆದಷ್ಟು ದೇವಸ್ಥಾನದಲ್ಲೇ ಹಚ್ಚಬೇಕು. ಅದರಲ್ಲೂ ಕೂಡ ಈ ರೀತಿ 365 ಬತ್ತಿಗಳನ್ನು ಇಟ್ಟು ಅಂದರೆ ತುಂಬ ದೊಡ್ಡ ದೀಪನ ಹಚ್ತಾ ಇರ್ತೀವಿ. ಈ ದೀಪವನ್ನು ಹಚ್ಚಿದ ಮೇಲೆ ಕಡಿಮೆ ಅಂದ್ರೂ ಒಂದು 4ರಿಂದ 5 ಗಂಟೆಗಳ ಕಾಲ ಈ ದೀಪ ಉರಿತಾ ಇರುತ್ತೆ. ನೀವು ಮನೆಯಲ್ಲಿ ಸಂಜೆ ದೀಪ ಹಚ್ಚಿದ್ರೂ ಕೂಡ ಅದಕ್ಕಿಂತ ಹೆಚ್ಚು ಹೊತ್ತು ಕೂಡ ಉರಿಬಹುದು, ಕಡಿಮೆನೂ ಆಗ್ಬೋದು. ಆದರೆ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ದೀಪ ಹಚ್ಚಿರ್ತಾರೆ, ಅದಕ್ಕೆ ಬೇಕಾಗಿರುವ ಮುನ್ನೆಚ್ಚರಿಕೆಗಳನ್ನ ತಗೊಂಡಿರ್ತಾರೆ. ಮತ್ತು ಈ ದೀಪದೊಳಗಡೆ ತುಂಬ ದೊಡ್ಡ ಬತ್ತಿಗಳನ್ನು ಹಾಕ್ಬಿಟ್ಟು ನಾವು ದೀಪನ ಹಚ್ಚಿರ್ತೀವಿ. ಆ ದೀಪ ಉರಿತಾ ಕೊನೆಗೆ ಅಷ್ಟೂ ಬತ್ತಿಗಳು ಕೂಡ ಅಂಟ್ಕೊಳ್ಳುತ್ತೆ. ದೀಪದ ಜ್ವಾಲೆ ತುಂಬ ಜೋರಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೀಪಗಳು ತುಂಬ ಶಾಂತವಾಗಿ ಪ್ರಶಾಂತವಾಗಿ ಉರಿತಿರಬೇಕು. ಯಾವುದೇ ಕಾರಣಕ್ಕೂ ದೀಪದ ಜ್ವಾಲೆ ಜೋರಾಗಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಮುಂದೆ ಬರುವ ಅಪಾಯದ ಸೂಚನೆ ಇರುವಾಗ ಒಂದೇ ಒಂದು ಕ್ಷಣ ದೀಪದ ಜ್ವಾಲೆ ಜೋರಾಗಿ ಹಾಗೆ ಕಡಿಮೆ ಆಗಿಬಿಡುತ್ತೆ. ಯಾವುದ್ರ ಬೇಕಾದರೂ ಸೂಚನೆ ಆಗಿರ್ಬೋದು. ಮುಂದೆ ಏನಾದರೂ ಅಪಾಯ ಬರುತ್ತೆ ಅಂತನೋ ಅಥವಾ ಒಳ್ಳೆಯ ಸಮಯ ಬರುತ್ತೆ ಅಂತನೋ ಇಲ್ಲ ನಮ್ಮ ಮನೆಯಲ್ಲಿ ಏನೋ ಇಂಥದ್ದು ಒಂದಿಷ್ಟು ದೋಷಗಳು ನಿವಾರಣೆ ಆಗುತ್ತೆ ಅಂತನೋ ಈ ರೀತಿ ಸೂಚನೆಗಳು ಕೂಡ ಇರ್ಬೋದು. ಈ ರೀತಿ ಮುಂದೆ ಆಗೋ ಸೂಚನೆಗಳು ನಮಗೆ ದೀಪದ ಜ್ವಾಲೆಗಳಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ಬತ್ತಿ ಪೂರ್ತಿಯಾಗಿ ಉರಿದೋಗೋದು ಮತ್ತು ದೀಪ ಕೂಡ ಕಪ್ಪಾಗೋದು ಈ ಥರ ಎಲ್ಲ ಕೆಲವು ಸಲ ಅಕಸ್ಮಾತಾಗಿ ಆಗುತ್ತೆ. ಅಂದರೆ ದೀಪ ಹಚ್ಚಿದಾಗ ಆಪೋಸಿಟ್ ಆಗಿ ಗಾಳಿ ಬೀಸಿದಾಗ ಬತ್ತಿ ಹಿಂದಕ್ಕೆ ಉರ್ಕೊಂಡು ಹೋಗುತ್ತೆ. ಇದೆಲ್ಲ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಆದರೆ ಪದೇ ಪದೇ ಈ ರೀತಿ ಆಗ್ತಾ ಇದ್ದರೆ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ದೇವ್ರ ಮನೆಯಲ್ಲಿ ನೀವು ಈ ರೀತಿ ದೊಡ್ಡ ದೀಪ ಹಚ್ಚಿದಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಕೊನೆಯಲ್ಲಿ ಇನ್ನೇನು ದೀಪದ ಎಣ್ಣೆ ಖಾಲಿ ಆಗ್ತಾ ಇದೆ ಅಂತ ಅಂದರೆ ಆಗ ಬತ್ತಿ ಪೂರ್ತಿ ಉರಿಯೋದಕ್ಕೆ ಶುರು ಆಗಿಬಿಡುತ್ತೆ.
ಆಗ ಅದರ ಜ್ವಾಲೆ ತುಂಬಾ ಜೋರಾಗಿಬಿಡುತ್ತೆ. ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಆ ದೀಪ ಉರಿದು ಪೂರ್ತಿ ಶಾಂತಿ ಆಗೋವರೆಗೂ ಕೂಡ ನೀವು ಎಚ್ಚರಿಕೆಯಿಂದ ಇದ್ದು ಅದನ್ನು ನೋಡ್ಕೋಬೇಕು. ನೀವು ಇದನ್ನೆಲ್ಲ ಮಾಡ್ಕೊತೀರಾ ಅಂದರೆ ನೀವು ಮನೆಯಲ್ಲಿ ಈ ದೀಪವನ್ನು ಹಚ್ಕೋಬೋದು. ನನ್ನ ಪ್ರಕಾರ ಹೇಳೋದಾದರೆ ನೀವು ದೇವಸ್ಥಾನದಲ್ಲೇ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಅಲ್ಲಿ ತುಂಬ ಜನ ಇರ್ತಾರೆ, ನೋಡ್ಕೊಳ್ಳೋದಕ್ಕಿರ್ತಾರೆ. ಮತ್ತು ಆ ದೀಪ ಪೂರ್ತಿ ಉರಿದಾದ ನಂತರ ದೀಪ ಪೂರ್ತಿ ಕಪ್ಪಾಗಿರುತ್ತೆ. ಅದನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅದನ್ನೆಲ್ಲ ಹೊರಗಡೆ ಹಾಕಬೇಕಾಗುತ್ತೆ. ಮತ್ತು ಆ ದೀಪದ ಕೆಳಗೆ ಇಟ್ಟಿರೋ ಅಕ್ಕಿ ಬೆಲ್ಲ ಏನು ಇಟ್ಟಿರ್ತೀರ ಅದನ್ನೆಲ್ಲನೂ ಕೂಡ ಮತ್ತೆ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು. ಅದನ್ನು ನೀವು ಯೂಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನೀವು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರಿಂದ ಅದನ್ನೆಲ್ಲ ಅವರೇ ಕೂಡ ಮಾಡ್ಕೊತಾರೆ. ನಾವು ಎಲೆ ಮೇಲೋ ಅಥವಾ ಅಡಿಕೆ ಪ್ಲೇಟ್ ಮೇಲೋ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದಿರ್ತೀವಿ. ಇದಾದಮೇಲೆ ಆ ದೀಪ ಎಲ್ಲ ಕೂಡ ಉರಿದು ಶಾಂತವಾದ ಮೇಲೆ ಅದನ್ನೆಲ್ಲ ಅವರೇ ತೆಗೆದು ಹಾಕ್ತಾರೆ. ಅಕ್ಕಿ ಬೆಲ್ಲ ಎಲ್ಲ ಸಪ್ರೇಟಾಗಿ ಒಂದು ಕಡೆ ಚೀಲದಲ್ಲಿ ಹಾಕಿ ಎತ್ತಿಡ್ತಾರೆ. ಆಮೇಲೆ ಬರುವಂಥ ಜನರಿಗೆ ಪ್ರಸಾದ ಮಾಡಿ ಕೊಡ್ತಾರೆ. ಈ ಥರ ಇರುವಾಗ ನೀವು ಮನೆಯಲ್ಲಿ ದೀಪ ಹಚ್ಚಿದಾದ್ಮೇಲೆ ಅಕ್ಕಿ ಬೆಲ್ಲನ ನೀವೇ ಇಟ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಮತ್ತೆ ಅದನ್ನು ನೀವು ದೇವಸ್ಥಾನಕ್ಕೆ ಕೊಡಬೇಕು. ಸಾಧಾರಣವಾಗಿ ಪೂಜೆ ಮಾಡುವಾಗಲೇ ಸೀರೆ ಬ್ಲೌಸ್ ಪೀಸು ಈ ಥರ ದೇವರಿಗೆ ಎತ್ತಿಟ್ಟಿರ್ತೀವಿ. ಇನ್ನು ಕೆಳಗಡೆ ಮಡಿ ಬಟ್ಟೆನ ಹಾಸಿ ಪೂಜಾ ಸಾಮಗ್ರಿಗಳನ್ನು ಕೂಡ ಇಟ್ಬಿಟ್ಟು ಪೂಜೆನ ಮಾಡಿರ್ತೀವಿ. ಅಂತ ಒಂದು ಟೈಮ್ನಲ್ಲಿ ಗಂಧದ ಕಡ್ಡಿದು ಕಿಡಿ ಬಿದ್ದಿರುತ್ತೆ, ಕರ್ಪೂರ ಕೂಡ ತಾಗಿರುತ್ತೆ, ದೀಪ ಕೂಡ ತಾಗಿರುತ್ತೆ. ಇನ್ನು ತುಳಸಿ ಗಿಡಕ್ಕೂ ಕೂಡ ಅಷ್ಟೇ ಸೀರೆ ಉಡಿಸಿ ದೀಪದಿಂದ ಅದು ಸ್ವಲ್ಪ ಸುಟ್ಟೋಗಿರುತ್ತೆ. ಒಂದು ಸೈಡ್ನಲ್ಲಿ ಕಿಡಿ ಬಿದ್ದಿದ್ದು ಅಂತಲೂ ಹೇಳ್ತಾರೆ ಕೆಲವರು. ಈ ಥರ ಇರುವಾಗ ಇಷ್ಟು ದೊಡ್ಡ ದೀಪವನ್ನು ಮನೆಯಲ್ಲಿ ಹಚ್ಚಿ ಕೊನೆಯಲ್ಲಿ ಅದರ ಜ್ವಾಲೆ ಜೋರಾದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ನೀವೇ ಒಂದ್ಸಲಿ ಯೋಚನೆ ಮಾಡಿ. ಇದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು, ದಯವಿಟ್ಟು ಆದಷ್ಟು ದೇವಸ್ಥಾನದಲ್ಲೇ ಹಚ್ಚಿ. ಇನ್ನು ಮನೆಯಲ್ಲಿ ಹಚ್ತೀವಿ ಅಂದರೂ ಕೂಡ ಚಿಕ್ಕ ಚಿಕ್ಕ ದೀಪನ ಹಚ್ಚಿ. ಎಲ್ಲ ಇದೇ ಥರನೇ ಒಂದು ಎಲೆ ಅಥವಾ ಅಡಿಕೆ ಪ್ಲೇಟ್ನ ತೊಗೊಳ್ಳಿ. ಅದ್ರ ಮೇಲೆ ಅಕ್ಕಿನ ಹಾಕಿ ಓಂಕಾರವನ್ನು ಬರೀರಿ. ಅದ್ರ ಮೇಲೆ 2 ವಿಳೆದೆಲೆನ ಇಟ್ಟು, ಅಂದರೆ 2 ಎಲೆ, ಟೋಟಲ್ ಆಗಿ 4 ಎಲೆ ಇಡಬೇಕು. ಎಲೆಯ ತೊಟ್ಟು ದೇವ್ರ ಕಡೆ ಇರಬೇಕು. ಇನ್ನು ಎಲೆಯ ತುದಿ ನಿಮ್ಮ ಕಡೆ ಇರಬೇಕು. ಇದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಈ 2 ಎಲೆ ಮೇಲೂ ಕೂಡ ಒಂದೊಂದು ಬೆಲ್ಲದ ಹಚ್ಚನ್ನು ಇಡಬೇಕು. ಅದ್ರ ಮೇಲೆ ಮಣ್ಣಿನ ದೀಪಗಳು, ಚಿಕ್ಕ ಚಿಕ್ಕ ದೀಪಗಳು, ಆ 2 ಮಣ್ಣಿನ ದೀಪಕ್ಕೂ ಕೂಡ ತುಪ್ಪ ಹಾಕಿ 2 ಬತ್ತಿನ ಹಾಕಿ ದೀಪ ಹಚ್ಚಿ. ಈ ಥರ ಬೇಕಿದ್ದರೂ ಕೂಡ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡ್ಕೋಬೋದು. ಆದರೆ 365 ಬತ್ತಿಯ ದೀಪ ಹಚ್ತೀರಾ ಅಂದರೆ ದಯವಿಟ್ಟು ದೇವಸ್ಥಾನದಲ್ಲಿ ಹಚ್ಚಿ. ನವರಾತ್ರಿ ಸಮಯದಲ್ಲಿ ಅಖಂಡ ದೀಪ, ನಂದಾ ದೀಪ ಹಚ್ತೀವಿ. ಇನ್ನು ಅಖಂಡ ದೀಪನ ಯಾವ ರೀತಿ ಹಚ್ಚಬೇಕು ಹೊಸಬ್ರು ಅಂತ ನಿನ್ನೆ ತಾನೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ. ಇಂತಹ ದೀಪಗಳು ಕೂಡ ಪ್ರಶಾಂತವಾಗಿ ಶಾಂತವಾಗಿ ಉರಿತಾ ಇರುತ್ತೆ. ಯಾವಾಗಲೂ ಶಾಂತವಾಗಿ ಪ್ರಶಾಂತವಾಗಿ ಉರಿತಿರಬೇಕು. ಅಂದರೆ ಈ ಒಂದು 365 ಬತ್ತಿಯನ್ನು ನಾವು ಏನಿಟ್ಟು ದೀಪ ಹಚ್ಚಿರ್ತೀವಿ, ಆಮೇಲೆ ಕೊನೆಯಲ್ಲಿ ಅದರ ಒಂದು ಜ್ವಾಲೆ ತುಂಬಾ ಜೋರಾಗಿರುತ್ತೆ. ಮನೆಯಲ್ಲಿ ನಾವು ಮಾಡಿಸುವಂಥ ಹೋಮದ ಅಗ್ನಿಯನ್ನು ಬಿಟ್ಟು ದೀಪಗಳು ಜೋರಾಗಿ ಉರಿಬಾರ್ದು. ಆ ಕಾರಣಕ್ಕೆ ಹೇಳ್ತಾ ಇರೋದು. ಇದ್ರ ಮೇಲೆ ನೀವು ಒಂದ್ಸಲಿ ಯೋಚನೆ ಮಾಡಿ ನೋಡಿ, ದೀಪನ ಹಚ್ಕೋಬಹುದಾ ಬೇಡವಾ ಅಂತ. ಇದ್ರ ಮೇಲೆ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಏಕೆಂದರೆ ತುಂಬ ಜನ ಎಷ್ಟೋ ವಿಡಿಯೋನ ನೋಡಿರ್ತಾರೆ. ಒಬ್ಬರು ಈ ಥರ ಹೇಳ್ತಾರೆ, ಇನ್ನೊಬ್ಬರು ಆ ಥರ ಹೇಳ್ತಾರೆ ಅಂತ. ಅಂದರೆ ನೀವು ಯಾವುದನ್ನು ನಂಬ್ತಿರೋ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಭಕ್ತಿ ಜೊತೆಗೆ ಸೇಫ್ಟಿನೂ ಇಂಪಾರ್ಟೆಂಟು. ನನ್ನ ಪ್ರಕಾರ ಆದಷ್ಟು ದೇವಸ್ಥಾನದಲ್ಲೇ ಹಚ್ಚಿ ಈ ದೀಪಾರಾಧನೆನ. ಇಲ್ಲ ಮನೆಯಲ್ಲೇ ಹಚ್ಚಿದ್ರೆ ನಾ ಹೇಳಿರೋ ರೀತಿಯಲ್ಲಿ ಹಚ್ಕೋಬೋದು. ಇದಿಷ್ಟು ಕೂಡ 365 ಬತ್ತಿಯ ದೀಪಾರಾಧನೆನ ನಾವು ಮನೆಯಲ್ಲಿ ಮಾಡ್ಕೋಬೋದಾ ಬೇಡವಾ, ಈ ದೀಪವನ್ನು ಮನೆಯಲ್ಲೇ ಹಚ್ಕೋಬೋದಾ ಅಂತ ಒಂದ್ಸಲ ನೀವು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ನನ್ನ ಪ್ರಕಾರ ಹೇಳೋದಾದರೆ ಆದಷ್ಟು ದೇವಸ್ಥಾನದಲ್ಲೇ ಮಾಡಿಕೊಂಡ್ರೆ ನೀವು ಒಂದೇ ಕೆಲಸನ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಾಡಿಕೊಂಡು ಮನೆಗೆ ಬರ್ಬೋದು. ಇಷ್ಟೊತ್ತು ತಿಳ್ಕೊಂಡಿರುವ 365 ಬತ್ತಿಯ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಕೋಬೋದಾ ಬೇಡವಾ ಅಂತ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.